ಬೆಳಗಾವಿಯ ವೃದ್ಧ ಉದ್ಯಮಿಗೆ ಈಗ ಡಿಜಿಟಲ್ ಅರೆಸ್ಟ್ ಆಗಿರೋದು ಅಂದ್ರೆ ವಂಚಕರ ಜಾಲಕ್ಕೆ ಸಿಲುಕಿ 15 ಕೋಟಿಯನ್ನು ಕಳೆದುಕೊಂಡಂತಹ ಉದ್ಯಮಿ ಬೆಳಗಾವಿಯ ವೃದ್ಧ ಉದ್ಯಮಿಗೆ ಈಗ ಡಿಜಿಟಲ್ನಲ್ಲಿ ಮಾಡಿರುವಂತಹ ವಂಚಕ ಅರೆಸ್ಟ್ ಆಗಿರೋದು ವಂಚಕರ ಜಾಲಕ್ಕೆ ಸಿಲುಕಿದಂತಹ 15 ಕೋಟಿಯನ್ನು ಕಳೆದುಕೊಂಡಿರುವಂತಹ ಉದ್ಯಮಿಗೆ ವಿಡಿಯೋ ಕಾಲ್ ಮಾಡಿ ಬೆದರಿಸಿರುವ ಮುಖಾಂತರ ಸೈಬರ್ ವಂಚಕರು ಹಾಗಾಗಿ ನಿಮ್ಮ ಬ್ಯಾಂಕ್ ಖಾತೆ ಮನಿ ಲ್ಯಾಂಡ್ರಿಂಗ್ ಏನು ಫ್ರಾಡ್ ಇದೆ ಆ ಲಿಸ್ಟ್ ನಲ್ಲಿ ಹಾಕಲಾಗಿದೆ ನೀವು ಮನಿ ಲ್ಯಾಂಡ್ರಿಂಗ್ ಮಾಡ್ತಿದ್ದೀರಿ ಅಂತ ವೃದ್ಧನಿಗೆ ಹೆದರಿಸಿದ್ದಾರೆ ನಿಮ್ಮ ಹಣ ಬೇರೆ ಖಾತೆಗೆ ವರ್ಗಾಯಿಸಿ ಅಂತ ಅಕೌಂಟ್ ನಂಬರ್ ಅನ್ನು ಶೇರ್ ಮಾಡಿಕೊಂಡಿದ್ದಾರೆ ತನಿಖೆ ಮುಗಿದ ಬಳಿಕ ನಿಮ್ಮ ಹಣ ಮರಳಿಸುತ್ತೇವೆ ಅಂತ ಹೇಳಿದ್ದಾರೆ ವೃದ್ಧನಿಗೆ ಹಂತವಾಗಿ 15 ಕೋಟಿ ಹಣವನ್ನ ಈ ವಂಚಕೋರರು ಕಬಳಿಸಿದ್ದಾರೆ ಬಳಿಕ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ಅನುಮಾನಗೊಂಡಂತಹ ವೃದ್ಧ ಮಾರ್ಚ್ 18ರಂದು ಡಿಜಿಟಲ್ ಅರೆಸ್ಟ್ಗೆ ಒಳಗಾಗಿದ್ದಾರೆ. ನಿಜಕ್ಕೂ ದುರ್ದೈವ. ಬೆಳಗಾವಿ ವೃದ್ಧನ ಕಥೆ ಇದು. ವೃದ್ಧನ ಉದ್ಯಮಿಯ ಕತೆ. ವಂಚಕರ ಜಾಲಕ್ಕೆ ಸಿಲುಕಿ 15 ಕೋಟಿಯನ್ನು ಕಳೆದುಕೊಂಡಂತಹ ಉದ್ಯಮಿ ವಿಡಿಯೋ ಕಾಲ್ ಮಾಡಿ ಬೆದರಿಸುವಂತಹ ಸೈಬರ್ ವಂಚಕರು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಮನಿ ಲ್ಯಾಂಡ್ರಿಂಗ್ ಏನಿದೆ ಅದು ಕಂಪ್ಲೀಟ್ ಆಗಿ ಫ್ರಾಡ್ ಲಿಸ್ಟ್ ನಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ನೀವು ಮನಿ ಲ್ಯಾಂಡ್ರಿಂಗ್ ಅನ್ನ ಮಾಡ್ತಿದ್ದೀರಿ ಅಂತ ವೃದ್ಧ ಉದ್ಯಮಿಗೆ ಬೆದರಿಕೆಯನ್ನ ಹಾಕ್ತಾ ಇದ್ರು. ಇನ್ನ ನಿಮ್ಮ ಹಣ ಬೇರೆ ಖಾತೆಗೆ ವರ್ಗಾಯಿಸಿ ಅಂತ ಅಕೌಂಟ್ ನಂಬರ್ ಶೇರ್ ಮಾಡಿದ್ರು. ತನಿಖೆ ಮುಗಿದ ಬಳಿಕ ನಿಮ್ಮ ಹಣ ಮರಳಿಸ್ತೇವೆ ಅಂತ ಹೇಳಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ವರಿಷ್ಠ ಅಧಿಕಾರಿ ಕೂಡ ಮಾತನಾಡಿದ್ದಾರೆ. ಏನೇನಾಗಿದೆ, ಹೇಗೆ ವಂಚನೆ ಆಗಿದೆ, ಈ ಜಾಲಕ್ಕೆ ಹೇಗೆ ಸಿಲುಕಾಕಿಕೊಂಡಿದ್ದಾರೆ, 15 ಕೋಟಿಯನ್ನು ಹೇಗೆ ಕಬಳಿಸಿದ್ದಾರೆ ಅಂತ ವರಿಷ್ಠ ಅಧಿಕಾರಿ ತಿಳಿಸ್ತಾರೆ. ನೋಡಿ. ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದುಡ್ದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ಈ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್ ಮಾಡೋಕ್ಕೆ ನಾವು ಪ್ರಕ್ರಿಯೆ ಶುರು ಮಾಡ್ತೀವಿ. ನಮ್ಮ ಎಲ್ಲ ಬೆಳಗಾವಿ ನಗರದ ಸಾರ್ವಜನಿಕರಿಗೆ, ಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್ ಅವರಿಗೆ ನಂದು ಕೋರಿಕೆ ಇದೆ, ದಯವಿಟ್ಟು ಡಿಜಿಟಲ್ ಅರೆಸ್ಟ್ ಅಂತ ಯಾವುದೇ ಕಾನೂನಿ ಪ್ರಾವಿಧಾನ ಇಲ್ಲ. ಅವರಿಗೆ ವಿಡಿಯೋ ಕಾಲ್ ಮಾಡಿ ನಿಮ್ಮದು ಬ್ಯಾಂಕ್ ಅಕೌಂಟ್ದು ಯಾವುದು ಮನಿ ಲಾಂಡ್ರಿಂಗ್ ಕೇಸ್ ಜೊತೆಗೆ ಸಂಬಂಧ ಇದೆ, ನೀವು ದುಡ್ದು ಫ್ರಾಡ್ ಮಾಡಿದ್ದೀರಿ ಅಂತ ನಾವು ಸರ್ಕಾರಿ ಅಧಿಕಾರಿಗಳು ಮಾತಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವರಿಂದ 15 ಕೋಟಿ ರೂಪಾಯಿ ಈ ವಂಚಕರು ಅವರಿಂದ ತಗೊಂಡಿದ್ದಾರೆ. ಈಗ ನಮ್ಮ ಹತ್ರ ಬಂದ ಮೇಲೆ 1930ಗೆ ನಾವು ಕಂಪ್ಲೇಂಟ್ ಮಾಡಿಕೊಂಡು ಸುಮಾರು 90 ಲ್ಯಾಕ್ಸ್ದು ದುಡ್ಡು ನಾವು ಫ್ರೀಸ್ ಮಾಡಿದ್ದೀವಿ. ಅದು ರಿಟರ್ನ್